ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹಾಸನದಿಂದ ಒಂದು ವಿಚಿತ್ರ ಘಟನೆ ಬರ್ತಿದೆ. ವಿಚಿತ್ರ ಏನಲ್ಲ, ಮೋದಿ ರಿಜಿಮ್ ಆಡಳಿತಕ್ಕೆ ಬಂದ ನಂತರ ಇದು ಸಾಮಾನ್ಯ ಆಗೋಗಿದೆ. ಮುಸ್ಲಿಮರನ್ನು ದ್ವೇಷ ಮಾಡೋದಕ್ಕೆ ಕಾರಣ ಬೇಕು ಅಷ್ಟೇ. ಮತ್ತು ಯಾವ ಪದ ಬೇಕಾದರೂ ಬಳಸ್ತೀವಿ, ಅವರನ್ನು ಏನು ಬೇಕಾದ್ರೂ ಮಾಡ್ತೀವಿ, ಏನು ಮಾಡಿದ್ರೂ ನಮಗೇನು ಸಮಸ್ಯೆ ಆಗಲ್ಲ. ಹೆಚ್ಚಂದರೆ ಒಂದು FIR ಆಗುತ್ತೆ. ಅರೆಸ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರವನ್ನು, ಕಾಂಗ್ರೆಸ್ ಆಗಿದ್ದರೂ ರಾಜ್ಯ ಸರ್ಕಾರವನ್ನು ಹಿಂಜರಿಯುತ್ತೆ. ಇನ್ನು BJP ಸರ್ಕಾರ ಇದ್ದರೆ ಕೇಳೋ ಅವಶ್ಯಕತೆನೇ ಇಲ್ಲ, ಏನೂ ಆಗಲ್ಲ, ಸೇಫ್ ಆಗಿರ್ತೀರಿ. ಹಂಗೂ ಅರೆಸ್ಟ್ ಆದರೂ ಸಹ ಮಾರನೇ ದಿನವೇ ಬೇಲು ಈಸಿಯಾಗಿ ಸಿಗುತ್ತೆ. ಬಲವಂತದ ಕ್ರಮ ಬೇಡ, ಕೋರ್ಟಿಂದ ಸಿಕ್ಕಿಬಿಡುತ್ತೆ. ಆ ರೀತಿ ಈ ಪೊಲೀಸರು ಪಿಗಳು ವಾದವನ್ನು ಕೋರ್ಟಿನ ಮುಂದೆ ಮಂಡಿಸ್ತಾರೆ. ಸೊ ಆ ಧೈರ್ಯದಲ್ಲಿ ಎಷ್ಟು ನೀಚತನಕ್ಕೆ ಇಳಿಯಬಹುದು ಅಷ್ಟು ನೀಚತನಕ್ಕೆ ಸಾಕಷ್ಟು ಜನ ಧರ್ಮಾಂಧರು ಇಳಿತಾ ಇದ್ದಾರೆ. ಅದರಲ್ಲಿ ಹಾಸನದಿಂದ ಒಂದು ಸುದ್ದಿ ಬರ್ತಾ ಇದೆ, ಈ ನೀಚತನ ಯಾವ ಲೆವೆಲ್ಗೆ ಹೋಗಿದೆ ನಮ್ಮ ದೇಶದಲ್ಲಿ ಅಂತ. ಹಾಸನದಲ್ಲಿರುವಂತಹ ಗೊಮ್ಮಟಾದ್ರಿ ಟಿಫನ್ ಸೆಂಟರ್ ಅಂತೆ. ಹೋಟೆಲ್ಗಳು ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ದಲಿತರಿಗೆ ಪ್ರತ್ಯೇಕ ಲೋಟ, ಪ್ರತ್ಯೇಕ ತಟ್ಟೆ, ಅದನ್ನು ದಲಿತರು ತಿಂದ ಮೇಲೆ ಅವರೇ ತೊಳೆದು ಎಲ್ಲೋ ದೂರದಲ್ಲಿ ಇಡಬೇಕು. ಅದೇ ಹೋಟೆಲ್ನಲ್ಲಿ ಬೇರೆ ತಟ್ಟೆಗಳ ಜೊತೆ ಮಿಕ್ಸ್ ಮಾಡಬಾರ್ದು, ಬೇರೆ ತಟ್ಟೆಗಳಲ್ಲಿ ಇವ್ರು ತಿನ್ನಬಾರ್ದು. ಅಂತಹ ಅನಿಷ್ಟ ಪದ್ಧತಿಗಳು ಇವತ್ತಿಗೂ ಇದ್ದಾವೆ. ಅದಕ್ಕೆ ಹೊಸ ಸೇರ್ಪಡೆ ಅಂದರೆ ಈಗ ಧರ್ಮಾಂಧತೆ. ಆ ಬ್ರಾಹ್ಮಣರು ಸೃಷ್ಟಿ ಮಾಡಿದಂತಹ ಜಾತಿ ವ್ಯವಸ್ಥೆ ಒಂದು ಕ್ರೌರ್ಯ ಒಂದು ಕಡೆ ಆದರೆ, ಅದೇ ಬ್ರಾಹ್ಮಣ ಮನುವಾದಿ ಎಲ್ಲರೂ ಸೇರಿಕೊಂಡು ಅಧಿಕಾರಕ್ಕೆ ತರುವಂತಹ BJP ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಇವತ್ತು ಇಸ್ಲಾಮೋಫೋಬಿಯಾ ಯಾವ ಮಟ್ಟಕ್ಕೆ ಹರಡಿದೆ ಅಂದರೆ ಹೋಟೆಲ್ನಲ್ಲಿ ಈಗ ಹೇಳಲಿರುವಂತಹ ಒಂದು ಘಟನೆಗೆ ಸಾಕ್ಷಿಯಾಗುವಂಗೆ ಮಾಡ್ತಾ ಇದೆ. ಏನಾಯಿತು? ಒಂದು ಮಹಿಳೆ ಪಾಪ ಹೋಟೆಲ್ಗೆ ಹೋಗಿದ್ದಾರೆ, ಮುಸ್ಲಿಂ ಮಹಿಳೆ. ಬುರ್ಖಾ ಹಾಕೊಂಡಿರೋದ್ರಿಂದ ಇನ್ನೂ ಸುಲಭವಾಗಿ ಗೊತ್ತಾಗುತ್ತೆ. ಮುಸ್ಲಿಂ ಮಹಿಳೆ ಹಿಜಾಬ್ ಹಾಕೊಂಡಿದ್ರು ಪಾಪ. ಅವರು ಬುರ್ಖಾನೂ ಅಲ್ಲ, ಹಿಜಾಬ್ ಹಾಕೊಂಡಿದ್ರು, ಸಾರಿ. ಸೊ ಮುಸ್ಲಿಂ ಮಹಿಳೆ ಅನ್ನೋದು ಪಕ್ಕ ಗೊತ್ತಾಗಿದೆ. ಹೋಟೆಲಲ್ಲಿ ಅಲ್ಲೊಬ್ಬ ಕ್ಯಾಶಿಯರ್, ಅಧಿಕೃತವಾಗಿ ದೂರು ದಾಖಲಾಗಿಲ್ಲ, ಹಾಗಾಗಿ ಹೆಸರುಗಳನ್ನು ನಾನು ಹೇಳಕ್ಕೆ ಹೋಗಲ್ಲ. FIR ಆಗಿದ್ದರೆ ಹೆಸರುಗಳು ಹೇಳ್ಬೋದಾಗಿತ್ತು. ಆ ಹೋಟೆಲ್ನ ಕ್ಯಾಶಿಯರ್, ಯಾವುದು ಗೊಮ್ಮಟಾದ್ರಿ ಟಿಫನ್ ಸೆಂಟರ್ ಅನ್ನುವಂತಹ ಹೋಟೆಲ್ನ ಕ್ಯಾಶಿಯರು. ಸರ್ವವನ್ನು ಪರಿತ್ಯಾಗ ಮಾಡಿದ ಗೊಮ್ಮಟೇಶ್ವರನ ಹೆಸರಿನಲ್ಲಿರುವಂತಹ ಹೋಟೆಲ್ ಇದು. ಅದನ್ನು ನೀವು ಯೋಚನೆ ಮಾಡಿ, ಗೊಮ್ಮಟಾದ್ರಿ ಟಿಫನ್ ಸೆಂಟರ್. ಹೋಗಲಿ, ಏನಾಯಿತು? ಹೋಗಿ ಆ ಮಹಿಳೆ ಏನೋ ಒಂದಷ್ಟು ತಿಂಡಿ ಕೇಳಿದ್ದಾರೆ. ತಿಂಡಿಗಳು ಯಾವುದೂ ಇಲ್ಲ. ಈಗ ಪಾಪ ಥ್ಯಾಂಕ್ಸ್ ಟು ಮಿಸ್ಟರ್ ಮೋದಿಸ್ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಯಾವ ಮಟ್ಟಕ್ಕಿದೆ ಅಂದರೆ, ಯಾರು ನಮ್ಮನ್ನು ಕೇರ್ ಮಾಡಲ್ಲ, ಸಾಯ್ತಿದ್ರು ನೋಡೋರಿಲ್ಲ. ಗ್ಯಾಸ್ ಶಾರ್ಟೇಜು, ಅಂತಹ ದೋಸ್ತಿದ್ದಂತಹ ಇರಾನು ಸಹ ಇವತ್ತು ನಮಗೆ ಆ ಮಟ್ಟಕ್ಕೆ ಸ್ಪಂದಿಸ್ತಾ ಇಲ್ಲ, ಚೂರು ಸ್ಪಂದಿಸ್ತಾ ಇದೆ. ಯಾಕೆ? ಇವರು ಇಸ್ಲಾಮೋಫೋಬಿಯಾ ಕಾರಣಕ್ಕೇನೆ, ಮತ್ತು ಅಮೇರಿಕಾಗೆ ಹೆದರ್ಕೊಂಡು ಅಮೇರಿಕ ಚಮಚಾಗಿರಿ ರೀತಿಯಲ್ಲಿ ನಡವಳಿಕೆ ತೋರಿಸಿ ಇರಾನ್ಗೆ ಕೋಪ ಬರೋಂಗೆ ಮಾಡಿರೋದ್ರಿಂದ ಇರಾನ್ ಕಡೆಯಿಂದಲೂ ಸಹ ಸಹಕಾರ ನಾವು ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಿಲ್ಲ. ಶ್ರೀಲಂಕಾದ ಹಡಗುಗಳು ಆರಾಮಾಗಿ ಪಾಸ್ ಆಗ್ತವೆ, ಚೈನಾದ ಹಡಗುಗಳು ಪಾಸ್ ಆಗ್ತವೆ, ಬೇರೆ ಯಾವ್ಯಾವುದೋ ದೇಶದ ಹಡಗುಗಳು ಪಾಸ್ ಆಗ್ತವೆ. ಭಾರತದ ಹಡಗುಗಳು ಬರೋದಕ್ಕೆ ನಿರ್ಬಂಧ. ಈಗಲೂ ತಡೀತಾ ಇದ್ದಾರೆ. ಇವರು ಒಂದೊಂದು ಹಡಗಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಬಿಟ್ಕೊಂಡು, ಅದನ್ನೇ ಎಂಜಲು ಮಾಧ್ಯಮಗಳು ಮಾಸ್ಟರ್ ಸ್ಟ್ರೋಕ್, ಒಂದು ಹಡಗು ಬಂದೇ ಬಿಡ್ತು ಹೋರ್ಮುಜ್ ಸ್ಟ್ರೈಟಿಂದ ಅಂತ ನಾಚಿಕೆಗೆಟ್ಟ ಎಂಜಲು ಮಾಧ್ಯಮಗಳ ಗೋಳಾಟ. ಅದಿರಲಿ. ಸೊ ಗ್ಯಾಸ್ ಶಾರ್ಟೇಜಿಂದ ಏನಾಗಿದೆ, ಹೋಟ್ಲುಗಳಲ್ಲಿ ಈ ಹಿಂದಿನ ರೀತಿಯಲ್ಲಿ ಎಲ್ಲ ಐಟಮ್ಗಳನ್ನು ಮಾಡ್ತಿಲ್ಲ, ಒಂದೆರಡು ಐಟಮ್ಗಳನ್ನು ಮಾತ್ರ ಮಾಡ್ತಾರೆ. ಅದೂ ಸಾಂಬಾರಿದ್ರೆ ಚಟ್ನಿ ಇಲ್ಲ, ಚಟ್ನಿ ಇದ್ದರೆ ಸಾಂಬಾರಿಲ್ಲ, ಯಾವುದಾದ್ರು ಒಂದು ಮಾಡ್ತಾರೆ. ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸಾಂಬಾರನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಬರೀ ಚಟ್ನಿಗೆ ಬಂದು ಕೂತಿದ್ದಾರೆ. ಸೊ ಈ ಮಹಿಳೆ ಹೋಗಿ ಕೇಳಿದಾಗ ಬೇರೆ ಏನು ತಿಂಡಿಗಳು, ಇಡ್ಲಿ ದೋಸೆ ಆ ಥರದ್ದೇನಿಲ್ಲ, ಬಟ್ ರೈಸ್ ಬಾತ್ ಇದೆ, ಪಲಾವು ಎಂಥದ್ದು. ಸೊ ಆ ಮಹಿಳೆ ಆ ರೈಸ್ ಬಾತೇ ಕೊಡಿ ಅಂತ ಹೇಳಿದ್ದಾರೆ. ಆ ಕ್ಯಾಶಿಯರ್ ಅವನನ್ನು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಹೊಸದಾಗಿ ಏನಾದರೂ ಒಂದು ಆಪ್ಷನ್ ಹುಡುಕಿ ನ್ಯಾಯಾಲಯ ನಡುಬೀದಿಯಲ್ಲಿ ಸಾರ್ವಜನಿಕವಾಗಿ ನೇಣು ಹಾಕಿದ್ರೂ ತಪ್ಪಿಲ್ಲ. ಅಂತಹ ಕ್ಯಾಶಿಯರ್, ಧರ್ಮಾಂಧ ಕ್ಯಾಶಿಯರ್ ಅವನು ತಿಂಡಿ ಕೊಡಿ ಅಂತ ಕೇಳಿದ ಮಹಿಳೆಗೆ, ಮುಸ್ಲಿಮನ್ನು ಒಂದೇ ಕಾರಣಕ್ಕೆ, ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೆ, ಯುದ್ಧ ಆಗ್ತಿರೋದು ನಿಮ್ಮಿಂದಾನೆ, ನಿಮ್ಮವರು 20 ಮದುವೆ ಆಗ್ತೀರಿ, 40 ಮಕ್ಕಳು ಹೆರ್ತೀರಿ ಅಂತ ಅಂದ್ಬಿಟ್ನಂತೆ. ಯಾವ ಮೆಟ್ಟಲ್ಲಿ ಹೊಡಿಬೇಕು ನೀವು ಯೋಚನೆ ಮಾಡಿ.
ಅವನ ಕೆಲಸ ಏನು? ಬರೋ ಜನರ ಹತ್ರ ಕಾಸು ತಗೊಂಡು ಟೋಕನ್ ಕೊಟ್ಟು ತಿಂಡಿಗೆ ಆ ಕಡೆ ಕಳಿಸೋದು. ಅದರಲ್ಲೇ ಅವನ ಜೀವನ ನಡೆಯೋದು, ಅದರಲ್ಲೇ ಅವನ ವಂಶದ ಜೀವನ ನಡೆಯೋದು, ಅವನ ಕುಟುಂಬದ ಜೀವನ ನಡೆಯೋದು. ಆದರೂ ಇಂತಹ ಗಾಂಚಲಿಗಳು ಯಾಕೆ? ನಾನು ಹೇಳದ್ನಲ್ಲ, BJP ರೆಜಿಮ್, ನರೇಂದ್ರ ಮೋದಿ ಸರ್ಕಾರ ಅವರೇ ಆಗಿದಾರಲ್ಲ. ದಿನ ಬೆಳಗಾದ್ರೆ ನರೇಂದ್ರ ಮೋದಿನೇ ಮೈಕ್ ಮುಂದೆ ನಿಂತ್ಕೊಂಡು ಮುಸ್ಲಿಮರನ್ನ ಹಾಗೆ ಹೀಗೆ ಅವರು ಒಳ ನುಸುಳುಕೋರರು, ನಿಮ್ಮ ತಾಳಿ ಕಿತ್ಕೊಂಡ್ಬಿಡ್ತಾರೆ, ನಿಮ್ದು ಅದಕ್ಕೆ ಕಿತ್ಕೊಂಡ್ಬಿಡ್ತಾರೆ, ಇದಕ್ಕೆ ಕಿತ್ಕೊಂಡ್ಬಿಡ್ತಾರೆ ಅಂತ ದ್ವೇಷ ಭಾಷಣ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯ ಜನಕ್ಕೆ ಅದೇ ಯೋಚನೆ ಬರುತ್ತೆ, ಧೈರ್ಯನೂ ಬಂದ್ಬಿಡುತ್ತೆ, ಧೈರ್ಯನೂ ಬರುತ್ತೆ. ಇನ್ನು ಇಲ್ಲಿರುವಂತಹ ಹೇಡಿ ಕಾಂಗ್ರೆಸ್ ಸರ್ಕಾರ, ಹೇಡಿ ಸಿದ್ದರಾಮಯ್ಯ ಸರ್ಕಾರ ಒಂದು FIR ಅಲ್ಲೇ ಎಲ್ಲ ಮುಗಿಸ್ಕೊಂಡ್ಬಿಡುತ್ತೆ. ಧೈರ್ಯವಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಎಡೆಮುರಿ ಕಟ್ಟಿ ಆ ತಪ್ಪುಗಳನ್ನು ತಿದ್ದೋ ಧೈರ್ಯ ಇಲ್ಲವೇ ಇಲ್ಲ ಈ ಸರ್ಕಾರಕ್ಕೆ. ಅದೆಲ್ಲ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಕಾಣುತ್ತಲ್ಲ. ಹಾಗಾಗಿ ಆ ನೀಚ ಕ್ಯಾಶಿಯರ್ ಅಂತ ಡೈಲಾಗ್ ಹೊಡೆದ್ಬಿಟ್ಟ. ನಿಮ್ಮವರು 20 ಮದುವೆ ಆಗ್ತಾರೆ, 40 ಮಕ್ಕಳು ಹೆತ್ತು ಬಿಡ್ತಾರೆ, ಈ ಯುದ್ಧಕ್ಕೆಲ್ಲ ನೀವೇ ಕಾರಣ, ನಿಮ್ಮಿಂದನೇ ಗ್ಯಾಸ್ ಶಾರ್ಟೇಜ್ ತಗೊಳ್ರಿ. ಆ ಮಹಿಳೆ ರೊಚ್ಚಿಗೆ ಎದ್ಬಿಟ್ಲು. ಅನ್ನಿಸ್ಕೊಂಡು ಬರೋದಕ್ಕೆ ಸಿದ್ಧವಾಗಿರುವಂಥ ಮನಸ್ಥಿತಿ ಮಹಿಳೆ ಅಲ್ಲ, ಗಲಾಟೆ ಮಾಡಿದ್ಲು ಅಲ್ಲಿ. ಅಷ್ಟೊತ್ತಿಗೆ ಓನರ್ ಅನ್ನಿಸ್ಕೊಂಡಂತಹ ಒಂದು ಮಹಿಳೆ ಬಂದ್ಲು. ಆಯಮ್ಮ ಮಾತಾಡ್ತಿದ್ದು ನೋಡಿದ್ರೆ ಎಲ್ಲೂ ಆಯಮ್ಮನಿಗೆ ಪಶ್ಚಾತ್ತಾಪನೂ ಇರಲಿಲ್ಲ, ತನ್ನ ಸಿಬ್ಬಂದಿ ತಪ್ಪು ಮಾಡಿದ್ದಾನೆ ಅನ್ನೋ ಮನಸ್ಥಿತಿನೂ ಇರಲಿಲ್ಲ, ಸರಿಯಾಗಿ ಮಾಡಿದ್ದಾನೆ ಬಟ್ ಸಿಕ್ಕಾಕೊಳ್ಬಾರ್ದಾಗಿತ್ತು ಅನ್ನೋದು ಆಯಮ್ಮನ ಮನಸ್ಸಲ್ಲಿದ್ದಂಗಿತ್ತು. ಆಯಮ್ಮ ಪಕ್ಕ ಸಂಘಿ ಅನ್ನೋದು ಆಯಮ್ಮನ ಮಾತಲ್ಲೇ ಅರ್ಥ ಆಗ್ತಿತ್ತು. ಬಂದು ಇಲ್ಲ ಹಾಗೆ ಹೇಳಿದ್ರೆ ನಾನು ಕ್ಷಮೆ ಕೇಳಿಸ್ಬಿಡ್ತೀನಿ ಅಂತೆಲ್ಲ ಡೈಲಾಗ್ ಏನೋ ಹೊಡೆದಿದ್ದು. ಇದನ್ನು ಯಾರೋ ವಿಡಿಯೋ ಮಾಡಿಕೊಂಡ್ರು. ಸೊ ಅಲ್ಲಿಗೆ ಆ ಮುಸ್ಲಿಂ ಮಹಿಳೆಯೂ ಅದನ್ನು ಹೆಚ್ಚು ಬೆಳೆಸೋಕೆ ಹೋಗಲಿಲ್ಲ, ಅದೆಲ್ಲ ಮುಗೀತು. ಸುಮಾರು 1 ವಾರ ಏನೋ ಆಗಿದೆ ಈ ಘಟನೆ ಆಗಿ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಅದ್ಯಾರೋ ವಿಡಿಯೋ ಮಾಡಿಬಿಟ್ರಲ್ಲ ಇಡೀ ಘಟನೆನ, ಆ ವಿಡಿಯೋ ಹೊರಗಡೆ ಬಂದ ತಕ್ಷಣ ಇಡೀ ರಾಜ್ಯದಲ್ಲಿ ಚೀತು ನಿಮ್ದೊಂದು ಜನ್ಮನ ಅಂತ ಆ ಹೋಟೆಲ್ ಸಿಬ್ಬಂದಿನ, ಆ ಕ್ಯಾಶಿಯರ್ನ ಎಲ್ಲರನ್ನೂ ಉಗಿಯೋದಕ್ಕೆ ಶುರು ಮಾಡಿದ್ರು. ಆಗ ಮತ್ತೆ ಮೀಡಿಯಾದವರು, ಒಂದು ಗೋಧಿ ಎಂಜಲು ಮಾಧ್ಯಮಗಳು, ಅವುಗಳಿಗೇನು ಸಂಕಟ ಅಂದರೆ ಇದು ಹೊರಗಡೆ ಬಂದುಬಿಡ್ತಲ್ಲ, ಥೂ ಅಂತ ಉಗಿತವ್ರಲ್ಲ ಜನ, ಹೇಗಾದರೂ ಇದನ್ನು ತಿರುಗಿಸ್ಬಿಡ್ಬೇಕು ಅಂತ ಹೋಗಿ ಹೋಟೆಲ್ ಮಾಲೀಕರಿಗೆ, ಆ ಅಮ್ಮನಿಗೆ, ಕ್ಯಾಶಿಯರ್ಗೆ ಎಲ್ಲ ಅವನು ನಾನು ಹೇಳೇ ಇಲ್ಲಪ್ಪ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು ನಿಮಗಲ್ಲಪ್ಪ. ಯಾವ ಕರ್ಮ ಇವ್ರದೆಲ್ಲ, ಯಾವ ಜನ್ಮ ಇವ್ರದೆಲ್ಲ. ಎಲ್ಲರ ಹತ್ರ ಹೋಗಿ ನಿಮ್ಮದು ವರ್ಷನೇನು ಅಂತೆಲ್ಲ ಕತೆ ಕಟ್ಟಿ ಅದು ಅದನ್ನು ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ದಾರೆ. ಆ ಮುಸ್ಲಿಂ ಮಹಿಳೆ ಹೇಳ್ತಿದ್ದಾಳೆ, ನಾವು ಅವತ್ತೇ ಬಿಟ್ಬಿಟ್ವಿ, ವಿಡಿಯೋ ಯಾರು ತೆಗೆದ್ರೋ ಗೊತ್ತಿಲ್ಲ, ಅದು ಈಗ ವೈರಲ್ ಆಗ್ತಿದೆ, ನಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ. ಆ ಘಟನೆಯನ್ನು ನಾವಿಲ್ಲಿ ಹಾಸನದಲ್ಲಿ ಎಲ್ಲ ಅಂಟಮಂದರಿದ್ದಂಗೆ ಬಾಳ್ತಾ ಇದ್ವಿ, ಭಾತೃತ್ವದಲ್ಲಿ ಬಾಳ್ತಾ ಇದ್ದೀವಿ ಅಂತ ಆ ಮಹಿಳೆ, ಪಾಪ ಮುಸ್ಲಿಂ ಮಹಿಳೆ ಒಂದಷ್ಟು ಜಾತ್ಯತೀತ ಮಾತುಗಳನ್ನು ಆಡಿದ್ರು. ಈ ಮಹಾತಾಯಿ ಹೋಟೆಲ್ ಮಾಲೀಕಿ ಅಂತ ಅನ್ನಿಸ್ಕೊಳ್ಳೋ ಮಹಾತಾಯಿ ಮತ್ತದೇ ಇದು, ದಯವಿಟ್ಟು ಇದನ್ನು ನಿಲ್ಲಿಸಿ, ನಾನು ಅವತ್ತೇ ಎಲ್ಲ ಮುಗಿಸ್ಬಿಟ್ಟಿದ್ದೆ, ಎಲ್ಲ ಮುಗಿದೋಗಿತ್ತು, ಈಗ ಮತ್ತೆ ಯಾಕೆ ಯಾರೋ ವಿಡಿಯೋ ಬಿಟ್ಟಿದ್ದಾರೆ ಅಂತ ಈ ಅಮ್ಮನ ಕತೆ. ಆದರೆ ಒಟ್ಟಾರೆಯಾಗಿ ನಾವು ಈ ಘಟನೆಯಿಂದ ನೋಡಬೇಕಾದ್ದೇನು ಅಂದರೆ, ಈ ದೇಶ ಯಾವ ಕಡೆಗೆ ಸಾಗ್ತಾ ಇದೆ ಅಂತ. ಎಲ್ಲ ಮನಸ್ಸಲ್ಲಿ ಕೊಳಕು ತುಂಬ ಹೋಗ್ಬಿಟ್ಟಿದೆ, ಪ್ರತಿಯೊಬ್ಬನ ಮನಸ್ಸಲ್ಲೂ ಕೊಳಕು, ಹಿಂದೂ ಮುಸ್ಲಿಂ. ಎರಡೆರಡು ಟಾರ್ಗೆಟ್ಗಳೀಗ ಈ ಮನುವಾದಿಗಳಿಗೆ, ಈ ಕ್ರೂರಿಗಳಿಗೆ. ಒಂದು ಜಾತಿ ಹೆಸರಿನಲ್ಲಿ ದಲಿತರನ್ನ ಟಾರ್ಗೆಟು, ಅವರಿಗೆ ಏನು ಹೋಟ್ಲಿಗೆ ಬಂದರೆ ಈಗ ಅವಮಾನ ಮಾಡಬೇಕು, ಹಾಗೆ ಅವಮಾನ ಮಾಡಬೇಕು, ಹೀಗೆ ಶೋಷಣೆ ಮಾಡಬೇಕು, ಆಗ ಶೋಷಣೆ ಮಾಡಬೇಕು, ಬಟ್ ದುಡ್ಡು ಮಾತ್ರ ಪೂರ್ತಿ ತಗೊಳ್ಕೊಡ್ಬೇಕು. ಈಗ ಮುಸ್ಲಿಮರನ್ನು ಸೇರಿಸ್ಕೊಂಬಿಟ್ಟಿದ್ದಾರೆ, ಇವರನ್ನು ಹೋಟ್ಲಿಗೆ ಬಂದರೆ ಅವಮಾನಿಸ್ಬೇಕು, ಇವ್ರನ್ನು ಶೋಷಣೆ ಮಾಡಬೇಕು ಅಂತ. ಆ ಕಾರಣಕ್ಕೆ ಈ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.